ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ನಮ್ಮ ಈ ಸ್ಪೆಷಲ್ ಪ್ರೋಗ್ರಾಮ್ಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋದು ಪೌಡರ್ ಚಿತ್ರದ ನಾಯಕಿಯರಾದ ಶರ್ಮಿಳಾ ಮಾಂಡ್ರೆ ಹಾಗೂ ಧನ್ಯ ರಾಮ್ಕುಮಾರ್ ಅವರು. ಇಬ್ಬರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರು ಹೇಳಿದ್ದಾರೆ ಕಾರ್ಯಕ್ರಮವನ್ನ ಮೊದಲನೇದಾಗಿ ಹಾಡಿನ ಮೂಲಕ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅವರ ಹಾಡಿನ ಮೂಲಕ ನಾವು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಹಾಡಿಂದ ಶುರು ಮಾಡಬೇಕು ಅಂತ ನಿಮ್ಮಿಬ್ರದ್ದು ಪ್ಲಾನ್ ಇತ್ತು. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಎಂದು ಎಂದು, ಓ ಎಂತ ಮಾತಾಡಿದೆ ಎಂದು ನೀ ಎಂತ ಮಾತಾಡಿದೆ. ನಮಗೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಸಡಗರ ನಿಮ್ಮ ಮನೇಲಿ ಯಾವ ಥರ ಇದೆ? ಫಸ್ಟ್ ಧನ್ಯದಿಂದ ಸ್ಟಾರ್ಟ್ ಮಾಡೋಣ. ಯಾವ ಥರ ಇದೆ? ಪ್ರತಿ ವರ್ಷ ಮನೇಲಿ ಲಕ್ಷ್ಮಿನ ಕೂರಿಸ್ತೀವಿ. ಮತ್ತು ಮನೆ ನಮ್ಮ ಆಂಟೀಸ್ ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಎಲ್ಲರೂ ಮನೆಗೆ ಬರ್ತಾರೆ. ಮಾತುಕತೆ, ಊಟ ಮಾಡೋದು, ಹಬ್ಬದ ಊಟ ಇರುತ್ತೆ. ಅದಕ್ಕೂ ಮುಂಚೆ ಫೆಸ್ಟಿವಲ್ ಶಾಪಿಂಗ್ ಹೋಗಿರ್ತೀವಿ. ಸೊ ಎಲ್ಲರೂ ಮಿಂಚಿಂಗ್ ಆ್ಯಂಡ್ ಚೆನ್ನಾಗಿರುತ್ತೆ. ಅಂದರೆ ಆ ಹಬ್ಬದ ವಾತಾವರಣನೇ ಒಂಥರ ಚೆನ್ನಾಗಿರುತ್ತೆ. ಶರ್ಮಿಳಾ, ನಿಮ್ಮ ಮನೇಲಿ ಯಾವ ಥರ ಇರುತ್ತೆ? ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಚಿಕ್ಕ ವಯಸ್ಸಿಂದನೇ ತುಂಬ ಸಡಗರ ಸಂಭ್ರಮದಿಂದ ನಾವು ಆಚರಿಸ್ತಾ ಇದ್ವಿ. ಆ್ಯಂಡ್ ಆ್ಯಕ್ಚುಲಿ ನನ್ನ ಫುಲ್ ಫ್ಯಾಮ್ಲಿ ಒಟ್ಟಿಗೆ ಐ ಥಿಂಕ್ ಒಂದೇ ಟೈಮಲ್ಲಿ ಅಥವಾ ಒಂದೇ ಹಬ್ಬಕ್ಕೆ ಎಲ್ಲರೂ ಮನೆಗೆ ಬಂದು ಹಣ್ಣುಗಳು ಮತ್ತು ಆಬ್ವಿಯಸ್ಲಿ ಬೆಳಗ್ಗೆ ನಾವು ಪೂಜೆ ಮಾಡ್ತೀವಿ, ಎಲ್ಲ ಹೆಂಗಸರು, ಮನೆ ಹೆಂಗಸರು. ಅದಾದ ನಂತರ ನಾವು ಹಣ್ಣು ಮತ್ತು ಸ್ವೀಟ್ಸು, ಫಸ್ಟ್ ಆಫ್ ಆಲ್ ತುಂಬ ಗ್ರ್ಯಾಂಡಾಗಿರುತ್ತೆ ಸೆಲೆಬ್ರೇಷನ್. ಅಂದರೆ ಲಂಚು ಆ್ಯಂಡ್ ಎಲ್ಲ ನಮ್ಮ ಮನೆಯದು ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಬಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷ ಕೂಡ ಆ ಥರ ನಾನು ಅಂದ್ಕೊಂಡೇ ಮಾಡ್ತೀವಿ ಅಂತ. ಬಟ್ ಆಫ್ಕೋರ್ಸ್ ನಮ್ಮ ಸಿನಿಮಾ ರಿಲೀಸ್ ಆಗೋದ್ರಿಂದ ಸ್ವಲ್ಪ we were little busy with promotions. ಈ ಸಲ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ, ಆದರೂ ಕೂಡ we are still ತಿಂಗಳು ಪೂರ್ತಿ ಫ್ರೈಡೇ ಮನೇಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವು ಪೌಡರ್ ರಿಲೀಸ್ ಆದಮೇಲೆ ಒಂದು ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದು ಅಂತ. ಓಕೆ, ದೊಡ್ಡ ಮನೆ ಹುಡುಗಿ ಧನ್ಯ, ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಒಂದೇ ಜಾಗಕ್ಕೆ ಸೇರಿ ಹಬ್ಬನ ಆಚರಣೆ ಮಾಡೋದು ಆ ಥರ ಏನಾದ್ರು ಇರುತ್ತಾ? ಯಾಕಂದರೆ ನಿಮ್ದು ಅಂದ್ರೆ ಆಬ್ವಿಯಸ್ಲಿ ದೊಡ್ಡ ಫ್ಯಾಮಿಲಿ ಇದೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಪ್ರೈಮರಿಲಿ ಆಂಟೀಸ್ ಅಂದರೆ ವಿಮೆನ್ ಅಲ್ವಾ, ವಿಮೆನ್ ಓರಿಯೆಂಟೆಡ್. ಸೊ ಮೋಸ್ಟ್ಲಿ ನಮ್ಮ ಹೆಣ್ಮಕ್ಳು ಸೇರೋದು ಜಾಸ್ತಿ. ಬಟ್ ಬೇರೆ ಅಂದರೆ ದೀಪಾವಳಿ ಇರಲಿ, ಯುಗಾದಿ ಇರಲಿ, ಅದಕ್ಕೆಲ್ಲ ಸೇರ್ತೀವಿ. ನಮ್ಮ ಅಜ್ಜಿ ತಾತ ಮನೆ ಯಾವುದಿದೆಯೋ ಅಲ್ಲಿ ಹೋಗಿ ಎಲ್ಲರೂ ಸೇರೋದು. ಹಬ್ಬ ಅಂದರೆ ಅದೇ, ನಮಗೆ ಎಲ್ಲರೂ ಸಿಗೋಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ ನಮಗೆ. ಸೊ ಯಾವುದೇ ಹಬ್ಬ ಆಗಿರಲಿ ಒಟ್ಟಿಗೆ ಸೇರಿ ಆಚರಿಸ್ತೀವಿ. ಇನ್ಫ್ಯಾಕ್ಟ್ ನಾನು ಚಿಕ್ಕ ವಯಸ್ಸಿದ್ದಾಗ ಐ ಹ್ಯಾವ್ ಟು ಸೇ ಸಮಥಿಂಗ್ ದಟ್ ಐ ಯೂಸ್ ಟು ರಿಯಲಿ ಲುಕ್ ಫಾರ್ವರ್ಡ್ ಟು. ಯಾಕಂದರೆ ನನ್ನ ತಂದೆ ನನಗೆ ಮತ್ತು ನನ್ನ ಅಕ್ಕನಿಗೆ he used to give us gifts because ವರಮಹಾಲಕ್ಷ್ಮಿ ಅಂತ ಹೇಳಿದ ತಕ್ಷಣ ಮನೆ ಹೆಂಗಸರಿಗೆ ಏನೋ ಕೊಡಬೇಕು ಅಂತ. ಸೊ ಅದು ಒಂಥರ ಫೀಲಿಂಗ್ ಇತ್ತು. ಇನ್ಫ್ಯಾಕ್ಟ್ ನಾನು ಇಲ್ಲಿ ದಾರಿಗೆ ಬಂದಾಗ ನನ್ನ ತಂದೆಗೆ ಫೋನ್ ಮಾಡಿದೆ, ವಾಟ್ ಗಿಫ್ಟ್ ಗಿವಿಂಗ್ ಮೀ ಅಂತ. ಇವಾಗಲೂ ಕೇಳೋದು ಒಂಥರ ಆಯಿತು. ಅದೇ ಒಂಥರ ಇಟ್ಸ್ ಬಿಕಮ್ ಅ ಹ್ಯಾಬಿಟ್ ಅಲ್ಲ, ಅದಕ್ಕೆ. ಸೊ ಐ ಕಾಲ್ಡ್ ಹಿಮ್ ಅಪ್, ಈಸ್ ಲೈಕ್ ನಾನು ಬಂದು ಕೊಡ್ತೀನಿ ಅಂತ. ಲಾಸ್ಟ್ ಇಯರ್ ಮೈ ಮಾಮ್ ಇದನ್ನ ಕೊಟ್ಟರು, ಲಕ್ಷ್ಮಿನ. ಬ್ಯೂಟಿಫುಲ್. ನೈಸ್. ಸೊ ಈಗ ವರಮಹಾಲಕ್ಷ್ಮಿ ಅಂತಂದರೆ ಎಲ್ರಿಗೂ ಗೊತ್ತು, ವರ ಕೇಳುವಂಥದ್ದು. ಲಕ್ಷ್ಮಿ ಹತ್ರ ನಾವೇನಾದರೂ ಒಂದು ವರ ಕೇಳ್ಕೊತೀವಿ, ವರಮಹಾಲಕ್ಷ್ಮಿ ಆ ವರನ ನಮಗೆ ಕೊಡ್ತಾಳೆ ಅನ್ನೋ ನಂಬಿಕೆ ಇದೆ. ಸೊ ನೀವು ಈ ವರಮಹಾಲಕ್ಷ್ಮಿಗೆ ಏನು ವರ ಕೇಳ್ಕೊಳ್ತಾ ಇದ್ದೀರಾ? ಇಬ್ಬರು ಒಬ್ಬರೊಬ್ಬರ ಬಗ್ಗೆ ಹೇಳ್ಬೋದು. ಐ ಥಿಂಕ್ ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದಕ್ಕೆ ಐ ಥಿಂಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ತುಂಬ ಮುಖ್ಯ ಅಂದರೆ ಆರೋಗ್ಯ ಅಲ್ವಾ. ಅದು ಒಂದು ತುಂಬ ಒಳ್ಳೆ ಆರೋಗ್ಯ. ಮತ್ತು ಈವನ್ ಲೈಫಲ್ಲಿ ಅಂದರೆ ನಮ್ಮ ರಿಲೇಷನ್ಶಿಪ್ಸ್ ಆಗಿರಲಿ, ನಮ್ಮ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಅದೆಲ್ಲ ಚೆನ್ನಾಗಿ ಹೋಗಲಿ ಅಂತ ನಾನು ಅದೇ ಬೇಡ್ಕೊಳ್ತೀವಿ. ಹೆಲ್ತ್ ಆ್ಯಂಡ್ ಗುಡ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಇದು ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ನಮಗೆ ನಮ್ಮ ಹತ್ರದವ್ರಿಗೆ, ಅಂದರೆ ನಮ್ಮ ಫ್ಯಾಮಿಲಿ ಆ್ಯಂಡ್ ಕ್ಲೋಸ್ ಫ್ರೆಂಡ್ಸ್. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಈ ಸಲ ವರ ನನಗೆ ನಮ್ಮ ಮೂವಿ ಹಿಟ್ ಆಗಬೇಕು. ಅದು ಖಂಡಿತ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಅದು ಇದ್ದೇ ಇರುತ್ತೆ. ಆದರೆ ಇದು ವೆರಿ ಜೆನರಿಕ್ ಲೆವೆಲ್ ಹೇಳ್ತಾ ಇರೋದು. ಅಂದರೆ ಎಲ್ರಿಗೂ ಇದು ಲಾಂಗ್ ಟರ್ಮ್ ಒಂದು ವರ ಕೇಳ್ತಾ ಇರ್ತೀವಿ. ಸೊ ಅಫ್ಕೋರ್ಸ್ ಇಮಿಡಿಯೇಟ್ ಅಂತ ಕೇಳ್ಬೇಕಂದ್ರೆ ನಾವು ಚೂಸ್ ಮಾಡ್ಬೇಕು, ನಾವು ಸೆಲೆಕ್ಟ್ ತುಂಬಾ ಹುಷಾರಾಗಿ ನಾವು ಸೆಲೆಕ್ಟ್ ಮಾಡಬೇಕು ಏನು ಬೇಕು ಅಂತ. ಸೊ ಐ ಥಿಂಕ್ on a bigger picture, health, wealth and happiness ಅಂತ ಹೇಳ್ಬೋದು. ಅಂಡ್ ಇವಾಗ
ಮುಂದಿನ ವಾರ ಅದು ನಮ್ಮ ಸಕ್ಸಸ್ ಇವತ್ತು ಏನು ಬೇಕು ಅಂದರೆ ಪೌಡರ್ ಸಕ್ಸಸ್ ಪೌಡರ್ ಸಕ್ಸಸ್ ಬೇಕು. ಮುಂಚೆ ಏನ್ ಹೇಳ್ತಾ ಇದ್ವಿ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಇದ್ವಿ, ಇವಾಗ ಬೆಳ್ಳಗಿರೋದೆಲ್ಲ ಪೌಡ್ರ್ ಅಲ್ಲ ಅನ್ನೋ ಹಂಗಾಗಿದೆ. ಪೌಡ್ರದ್ದು ಆ ಒಂದು ಪ್ರಭಾವನ ಇಟ್ಕೊಂಡು ಇಬ್ರು ಹುಡುಗರು ತುಂಬಾನೇ ಸಮಸ್ಯೆಗಳನ್ನ ಪಡ್ಬೇಕಾಗತ್ತೆ, ಅದರಿಂದ ಲಕ್ ಬರುತ್ತೆ ಅಂತ ಅನ್ಕೊಳ್ತಾ ಇದ್ದಾರೆ. ಅದು ತುಂಬಾ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ನೀವಿಬ್ರು ಹೀರೋಯಿನ್ಸ್ ಆಗಿ ಕೆಲಸ ಮಾಡಿರೋದು. ಹುಡುಗರಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಬ್ರು ಹುಡುಗರು ಮತ್ತೆ ಒಂದು ಹುಡುಗಿ, ಅದು ನಾನು. ಟ್ರಯಾಂಗಲ್ ತರ ನಮ್ಮ ಫ್ರೆಂಡ್ಸ್ 3 ಜನ. ನಾನು ದಿಗಂತ್ ಲವ್ ಇಂಟ್ರೆಸ್ಟ್ ಪ್ಲೇ ಮಾಡ್ತೀನಿ ಅಂಡ್ ಅನಿರುದ್ಧ ಅವ್ರ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ನಾವು 3 ಜನ ಸಿಕ್ಕಾಕೊಂಡಾಗ ನಮ್ಮನ್ನ ಸಾಯಿಸಕ್ಕಂತ ಬರೋ ಒಂದು ಅಸಾಸಿನ್ ನಮ್ಮ ಶರ್ಮಿಳಾ ಅವರು. ಓಕೆ, ನಿಮ್ಮ ಪಾತ್ರ ಬಗ್ಗೆ ಹೇಳಿ ಹಾಗಿದ್ರೆ ಇನ್ನೊಂದು ಸ್ವಲ್ಪ. ಸೊ ನನ್ನ ಪಾತ್ರದ ಬಗ್ಗೆ ಹೇಳೋದಿದ್ರೆ, ನಿತ್ಯ ಅಂತ ನನ್ನ ಹೆಸರು. ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಸ್ವಲ್ಪ ಅಂದ್ರೆ ಚಾಲಾಕ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಸ್ವಭಾವ ಅವಳದು. ಸ್ವಲ್ಪ ಮೆನಿಪ್ಯುಲೇಟಿವ್, ಸ್ವಲ್ಪ ಅಂದ್ರೆ ಆಸೆ, ದುರಾಸೆ ಅನ್ನಲ್ಲ, ಬಟ್ ಆ ಒಂದು ಲೈನ್ ಕ್ರಾಸ್ ಮಾಡಿ ಆಸೆ ಅಂದ್ರೆ ತುಂಬಾ ಆಸೆ ಇರುತ್ತೆ ಅವಳಿಗೆ, ಆ ಥರ. ಬಟ್ ಸ್ವೀಟ್ ಗರ್ಲ್ ಅಟ್ ದಿ ಎಂಡ್ ಆಫ್ ದ ಡೇ. ಆ್ಯಂಡ್ ಓವರ್ ಆಲ್ ಹೇಳ್ಬೇಕಂದ್ರೆ ಮೋರ್ ದೆನ್ ಕ್ಯಾರೆಕ್ಟರೈಸೇಷನ್ ಅಲ್ಲ, ನಮಗೆ ಸಿನಿಮಾದಲ್ಲಿ ಸ್ಟೋರಿ ಇಸ್ ದ ವಿನ್ನರ್. ನಾವೆಲ್ಲ ಸ್ಕ್ರಿಪ್ಟ್ ಇಸ್ ದ ವಿನ್ನರ್. ಸೊ ನಾವೆಲ್ಲ ವಿ ಪ್ಲೇ ಇಂಟೆಗ್ರಲ್ ರೋಲ್ಸ್ ಇನ್ ದ ಸ್ಕ್ರಿಪ್ಟ್. ಶರ್ಮಿಳಾ, ನಿಮ್ಮ ಪಾತ್ರ? ಮೇಕಪ್ ಮಲ್ಲಿಕಾ ಅಂತ ನನ್ನದು ಪಾತ್ರದ ಹೆಸರು. ಬಟ್ ತುಂಬ ಒಂಥರ ಯುನೀಕ್ ಕ್ಯಾರೆಕ್ಟರು. ಇದು ಫಸ್ಟ್ ಟೈಮ್ ನಾನು ಈ ಥರ ಒಂದು ಪಾತ್ರ ನಾನು ಪ್ಲೇ ಮಾಡ್ತಾ ಇರೋದು, ಒಂದು ಅಸಾಸಿನ್ ಕ್ಯಾರೆಕ್ಟರು. ಆ್ಯಂಡ್ ಆ್ಯಕ್ಚುಲಿ ನಾನು ಫುಲ್ ಕರಿಯರ್ ಪಾತ್ ನೋಡಿದರೆ ನಾನು ಯಾವತ್ತೂ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಅಸಾಸಿನ್ ಪಾತ್ರ ಯಾವತ್ತೂ ಮಾಡಿಲ್ಲ. ಸೊ ಅದಕ್ಕೆ ಜನಾರ್ದನ್ ಸರ್ ನನಗೆ ಈ ಸ್ಕ್ರಿಪ್ಟ್, ನನಗೆ ಈ ಪಾತ್ರ ಬಗ್ಗೆ ಮತ್ತು ಸ್ಕ್ರಿಪ್ಟ್ ಬಗ್ಗೆ ಮಾತಾಡಿದಾಗ ಐ ವಾಸ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಐ ಥಿಂಕ್ ನಾನು ಆ ಥರನೇ ಸಿನಿಮಾ ನಾನು ಒಪ್ಕೊಳ್ತೀನಿ. ಅದು ಎಕ್ಸೈಟ್ಮೆಂಟ್ ಇರಬೇಕು, ಇಲ್ಲಾಂತಂದರೆ ಐ ಫೀಲ್ ಲೈಕ್ it doesn't challenge you enough ಅಲ್ಲ. ಸೊ ದಟ್ಸ್ ವೈ ಐ ವಾಸ್ ಲೈಕ್ ಕ್ವೈಟ್ ಎಕ್ಸೈಟೆಡ್ ಟು ಪ್ಲೇ ದ ಪಾರ್ಟ್. ಅಂದರೆ ಆ್ಯಂಡ್ ಧನ್ಯ ಅವ್ರು ಹೇಳಿದಂಗೆ ಈ ಸಿನಿಮಾದಲ್ಲಿ 8 ಪಾತ್ರಗಳಿದೆ. 8 or 9 ಅನ್ಸುತ್ತೆ, 9 ಕ್ಯಾರೆಕ್ಟರ್ಸ್ ಇದ್ದಾರೆ. ತುಂಬ ಯುನೀಕ್ ಕ್ಯಾರೆಕ್ಟರ್ಸು. ಅಂದರೆ ಧನ್ಯ ಅವರಿರಲಿ ಅಥವಾ ಅನಿರುದ್ಧ್, ದಿಗಂತ್, ರಂಗನ ರಘು ಸರ್, ನಾಗಭೂಷಣ್, ನಾನು, ಮತ್ತು ರವಿಶಂಕರ್ ಸರ್ ಆ್ಯಂಡ್ ದೇಶಪಾಂಡೆ ಸರ್, ದಿಗಂತ್ ಆ್ಯಂಡ್ ಹುಲಿ ಕಾರ್ತಿಕ್ ಅವರು. ಸೊ ಇವೆಲ್ಲ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ತುಂಬ ಒಂಥರ ಕ್ಯಾರೆಕ್ಟರ್ ಸ್ಕೆಚ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದಕ್ಕೆ ಆ್ಯಕ್ಚುಲಿ ಜನಾರ್ದನ್ ಸರ್ ನನಗೆ ಈ ಸ್ಕ್ರಿಪ್ಟ್ ಬಗ್ಗೆ ಮಾತಾಡಿದಾಗ ಹಿ ಫೆಲ್ಟ್ ದ ನೀಡ್ ಟು ಹ್ಯಾವ್ ಗುಡ್ ಆ್ಯಕ್ಟರ್ಸ್. ಆವಾಗಲೇ ಈ ಥರ ಸ್ಕ್ರಿಪ್ಟ್ ವರ್ಕೌಟ್ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಟ್ರೇಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ದಟ್ ದಿಸ್ ಫಿಲ್ಮ್ ಇಸ್ ಸಾರ್ಟ್ ಆಫ್ ಡಿಫ್ರೆಂಟ್. ಆಫ್ಕೋರ್ಸ್ ಒಂದು ತುಂಬ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ ಇದು. ಸೊ ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇತ್ತೀಚೆಗೆ ಎಲ್ಲ ಥ್ರಿಲ್ಲರ್ ಫಿಲ್ಮ್ಸ್, ಹಾರರ್ ಫಿಲ್ಮ್ಸ್, ಆ್ಯಕ್ಷನ್ ಫಿಲ್ಮ್ಸ್ ಈ ಥರ ಸಿನಿಮಾ ಬರ್ತಾ ಇದೆ. ಬಟ್ ನಮ್ಮ ಸಿನಿಮಾ ಔಟ್ ಆ್ಯಂಡ್ ಔಟ್ ಕಾಮಿಡಿ ಇರೋದ್ರಿಂದ ಐ ಥಿಂಕ್ ಪೀಪಲ್ ವಿಲ್ ಹ್ಯಾವ್ ಅ ಲಾಫ್ ರೈಡ್. ಆಬ್ವಿಯಸ್ಲಿ ಇವಾಗ